ಬೆಳಗ್ಗಿಂದ ಓಡಾಡಿದ್ದಕ್ಕೂ ಅದಕ್ಕೂ ಮೈ ಅನ್ನೋದು ಹಿಡ್ದೈತಿ. ಆಹಾ ಮಸ್ತೊಂದು ನಿದ್ದೆ ಆಗ್ಬೇಕಪ್ಪ. ಆಹಾ ಮಸ್ತೊಂದು ನಿದ್ದೆ ಆತಂದ್ರೆ ಆರಾಮಕ್ಕೆ ನೋಡು. ಅಪ್ಪ ದೇವ್ರ ನನಗರ ಜಗ್ಗ ಇದು ಬಂತು. ಊಟನೂ ಮಸ್ತಾಗೈತಿ, ಮಕ್ಕೊಂತೇನೆ. ಅಯ್ಯಯ್ಯ ಚಮೇಲಿ ಹೇಳಲ್ಲ ಮ್ಯಾಕೆ ಹೇಳು. ಏನೇನು ತಲಾಗ 3 ಹೇನು ಅಲ್ಲ. ಆ ಪಾರ್ವತಿ 3 ಮಕ್ಳು ಕರ್ಕೊಂಡು ಮಕ್ಕೋತಾಳ ಏನು ಹಂಗ ಈಕಿ ಮಕ್ಕೋತಾಳ. ಯಾರು ಅನು ಮಕ್ಕೋತಾಳ ಖುಷಿನ ಕರ್ಕೊಂಡು. ಅವು ಮೊದ್ಲು ಮಕ್ಳು ಅವು ಮ್ಯಾಲ ಮಕ್ಕೋಲಿ. ನಾನೆಲ್ ಮಕ್ಕೋಲಿ ಅಂದ್ರ ಇರದ ರೂಮು ಸಿಕ್ಕಿದ್ದ 2. ಒಂದ್ರಾಗ ಗಂಡ ಮಕ್ಳು ಮಕ್ಕೊಂಡವು, ಒಂದ್ರಾಗ ಇಲ್ಲಿ ಹೆಣ್ಮಕ್ಳು ನಾವು ಮಕ್ಕೋಬೇಕು. ನಿದ್ದೆ ಜಗ್ಗೈತಿ. ನಾ ಮಾತ್ರ ಕೆಳಗೆ ಮಕ್ಕೊಳ್ಳಲ್ಲ ಅಷ್ಟೇ. ಓಹೋ ಇದೊಂದು ಕತಿ ಆಗ್ತದಾಗ. ನಾ ಮಕ್ಕೋತೀನಿ ಇಲ್ಲೇ. ಬೇಡ ನಾ ಹೇಳುದು ಕೇಳು. ಹುಳ ಉಪ್ಪಡಿ ಅಡ್ಡಾಡ್ತಾವು, ಜೋಂಡಿಗೆ ಸಣ್ಣ ಪಣ್ಣು ಇರಿಬಿ ಹೋಗ್ತಿರ್ತಾವು. ಮಕ್ಳು ಕಿವ್ಯಾಗ ಹೋಗ್ಕೊಂಡ್ರೆ ಏನ್ ಮಾಡೋದು? ಅದಕ್ಕೆ ಮಕ್ಳು ಕರ್ಕೊಂಡು ಅವ್ರ ಮೇಲೆ ಮಕ್ಕೋಲಿ ಏನು. ಅವು 3 ಮಕ್ಕಳು, ಆಮೇಲೆ ಪಾರ್ವತಿ ಅನು ಆ ಹುಡುಗಿ ಅಲ್ಲ, ಅವ್ರಿಗೆ ಇದು ಕಟಾನ್ ಕಟ್ಟಿ ಆಕೈತಿ. ಅವ್ರಿಗೂ ಏನು ಪೂರ ಸಾಲೋದಿಲ್ಲ. ಆದ್ರೂ ಮಕ್ಕಳಲ್ಲ ಮತ್ತೆ ಮಕ್ಕೋಲಿ. ನೀ ಮ್ಯಾಲ ಅದಕ್ಕೆ ಮಕ್ಕೋತಿ ಇಳಿ ಇತ್ತಾಗ ಹಂಗ ಗಾದಿ ನೋಡತ್ಲೆ ಹೋಗಿ ಎಣ್ಣೆ ಬಿದ್ದಂಗೆ ಬಿದ್ಲು. ಅಯ್ಯೋ ಸಾಕ ಹೋಗತ್ತತ್ತಾಗ. ಅದಕ್ಕೆ ಹೇಳಿದೆ ಶ್ರೀಕಾಂತ್ಗೆ ಒಂದು 4 ರೂಮರ ಮಾಡು ನಮ್ಮ ಫ್ಯಾಮಿಲಿಗೆ ಬೇರೆ ಅಂತೇಳಿ. ಇದ್ದಿದ್ದಿಲ್ಲಲ್ಲ ಅದಕ್ಕೆ ರೂಮ್ ಖಾಲಿ ಇಲ್ಲ ಅಂದ್ರೆ ಅವರು 2 ರೂಮ್ ಅದಾವು ಅಂದ್ರು. ಆಯ್ತು ಗಂಡ್ಮಕ್ಳಿಗೊಂದು ಹೆಣ್ಮಕ್ಳಿಗೊಂದು ಕೊಡ್ರಿ ಅಂತ ಅಂದ್ವಿ. ಹೆಣ್ಮಕ್ಳಿಗೊಂದಂದ್ರೆ ಎಲ್ಲರೂ ಎಲ್ಲಿ ಹಂಗೆ ಮಕ್ಳಕ್ಕಾಗತ್ತಿಲ್ಲ. ಅದಕ್ಕೆ ಎಕ್ಸ್ಟ್ರಾ ಬೆಡ್ ಕೊಟ್ಟಾರಲ್ಲ, ಒಂದು 2-3 ಬೆಡ್ನೇ ಹಾಕೊಂಡು ಆಮೇಲೆ ನಾವು ಹಾಸಿಗೆ ಪಾಸ್ಕಿ ತಂದಿವಲ್ಲ ಅವನ್ನ ಹಾಸ್ಕೊಂಡು ಮಕ್ಕೊಳ್ಳೋದು. ಏನು ಮಾಡೋಕ್ಕಾಗತ್ತೆ? ಒಂದು ರಾತ್ರಿ ಮಕ್ಕೊಂಡು ಬೆಳಗ್ಗೆ ನಸಕ್ನಾಗ ಎದ್ದು ಜಾಕ ಮಾಡಿ ಹೋಗ್ತೇವಪ್ಪ. ಏನು ಒಂದು ರಾತ್ರಿ ಒಂದು 5-6 ತಾಸು ಮಕ್ಕೊಳಕ್ಕೆ ಏನಾಗಬೇಕಾಗೈತಿ? ನಿಂದೊಂದು ಕತಿ ಆತಾಗ. ಅದೇ ಒಂದು 5-6 ತಾಸು ಮಸ್ತ್ ನಿದ್ದೆ ಅವಾಗ ಗೊತ್ತನ ಪಾರ್ವತಿ ನಿಂಗೆ ಗೊತ್ತೈತಿ ನಂಗೆ ತಳ ಮಕ್ಕೊಂಡು ರೂಢ ಇಲ್ಲ ಅಂತೇಳಿ. ಇವ್ರದ್ದು ಏನು ರಾಡಿ ಅಂತ ಆತಾಗ. ಆತ ಇವ್ರಿಲ್ಲೇ ಮಕ್ಕೋಲಿ, ನಾ ಕಡೆ ಮಕ್ಕೋತೀನಿ. ಇತ್ತಗೋ ಇದು ಸೂಟ್ಗೆ ಸ್ಥಳ ಇಟ್ಕೊಂಡು ಆರಾಮ ಇಲ್ಲಿ ಮಕ್ಕೋತೀನಿ ಹೊಚ್ಕೊಂಡು. ನಾನು ನೀನು ಅಲ್ಲೇ ಮಕ್ಕಳ ಇಬ್ರಿಗೆ ಹಾಕತ್ತದ ಬೇಕಾದಂಗ. ಇವ್ರಷ್ಟು ಆತ ಮಕ್ಕೋಲಿ. ಏನ ನಿನ್ ಜೊತೆಗೆ ನಾ ಮಕ್ಕೋಬೇಕನ ಇಲ್ಲಿ? ಯಾವ ತಾಯಿ ಬೇಡವ ಬೆಳತನ ಗೊರ್ಕಿ ಹೊಡಿಯೋದು. ಯೋ ದೇವ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಕಿವ್ಯಾಗ ಮಳಿ ಬಡ್ದಂಗ ಆಕತಿ. ನಾ ಮಾತ್ರ ನಿನ್ ಜೋಡಿ ಮಕ್ಕೊಳ್ಳೋದಿಲ್ಲ. ನೀನೇನು ಗೊರ್ಕಿ ಹೊಡೆಯಂಗಿಲ್ಲ ಅಂತ ಮಾಡಿ ಏನು? ಆಟೋ ರಿಕ್ಷಾ ಬಸ್ ಟ್ರೇನು ಎಲ್ಲ ಹೋಗಿರ್ತಾವ. ಬಾ ನಿನ್ ಬಾಯಾಗು. ಅಲ್ಲ ಅತ್ತಿಯರ ಅವ್ರ ಮಕ್ಕೋಲ್ರಕ್ಕ ಬರ್ರಿ, ನಾ ಇಲ್ಲಿ ಹಾಸ್ಕೊಡ್ತೇನೆ ನಿಮ್ಗೆ. ಅಯ್ಯ ಹಂಗಲ್ಲವ, ನನಗೂ ಬರಲ್ಲ. ಮೈ ಕೈ ವಯಸ್ಸಾಗೈತಲ್ಲ, ಎಲಬು ನೆಲಕ್ಕ ನಡ್ತಾವ ಒಂದಳತಿ. ಅದಕ್ಕೆ ನಾನು ಆಕೆ ಅಲ್ಲಿ ಮಕ್ಕೋತೀವಿ. ಅಕ್ಕತಿ ಇಬ್ರಿಗೆ ಜಾಗ ಆರಾಮ್ ಮಕ್ಕೋಬೋದಪ್ಪ, ಏನ್ ತೊಂದರೆ ಇಲ್ಲ. ಇವ್ರಿಷ್ಟು ಆ ಕಡೆ ಮಕ್ಕೋತಾರ, ನಾವಿಲ್ಲಿ ಮಕ್ಕೋತೀವಿ. ನೀನು ಪಾರ್ವತಿ ಆರಾಮಾಗಿ ಇದು ಯಾರಕ್ಕೆ ಇವರು ಯಾರವ್ರು ಬ್ಯಾಗ ಬರೋದಲ್ಲೇ ಇವತ್ತಾಗ ಹುಡುಗಿ ಅಕ್ಕಿ ಸಾಯ್ತ್ರವ ಒಟ್ಟು ಸೇರಿ ಆರಾಮ್ ಬೆಡ್ ಹಾಕೊಂಡು ಮಕ್ಕೋರಿ ಇಲ್ಲಿ. ಅಲ್ಲ ಆ ಹುಡುಗಿ ಜಗಳ ಮಾಡ್ಕೊಂತ ನಿಂತಾಳಲ್ಲಿ. ನನಗೆ ಬೆಡ್ಡೇ ಬೇಕು ಮಕ್ಕೊಳಕ, ನಾನು ತಳಗ್ ಮಕ್ಕೊಳ್ಳಲ್ಲ ಅಂತೇಳಿ. ಏನು ಮಾಡೋದೀಗ? ಯಾವ್ದಾದ್ರು ಹುಡುಗಿ ಅಲ್ಲ, ಅದಕ್ಕೇನು ಮಂದಿ ಜೊತೆ ಹೊಂದ್ಕೊಳ್ಳೋದೈತೆ ಇಲ್ಲ? ಅದಕ್ಕೆ ಕೇಟ್ರ ಅಶ್ವಿನಿ ತಳಗ್ ಮಕ್ಕೊಳಕ್ ತಯಾರಾಗಿಲ್ಲ. ಈಗೇನು ಬೇರೆ ಪೆಸಲ್ಲ ನೀಕಿ ಮತ್ತೆ ಅಶ್ವಿನಿ ಏನಂತ? ಬೆಡ್ಡೇ ಬೇಕಂತ ಆಕಿಗೆ ಮಕ್ಕೊಳಕ. ಆಕೆ ದಾಂಡ ತಳಗ್ ಊರಲ್ಲಂತೆ. ಬೆಡ್ಡೇ ಬೇಕಂತ ಅವ್ರು ಅವನ ಜೊತೆಗೆ ಅಲ್ಲ ಮತ್ತೆ ರೀತಿ ಬಾಯ್ ಮಾಡತ್ತಾಳ. ನಂಗೆ ಬೆಡ್ ಬೇಕು ಮಕ್ಕೊಳಕ, ನಾ ತಳಗ್ ಮಕ್ಕೊಳ್ಳಲ್ಲ. ಯಾಕೆ ಮಕ್ಕೋಬೇಕು? ನಂಗೆ ಆಗಲ್ಲ ಅಂದ್ರೆ ಆಗಲ್ಲ, ಬರೀ ಇದೇ ಆತ್ ನಿಮ್ದು ಅಂತ ಬಾಯ್ ಮಾಡತ್ತಾಳ. ಆ ಹುಡುಗಿ ಏನದು ಏನಾಕೈತೆ ಒಂಚೂರು ಕೆಳಗೆ ಮಕ್ಕೊಂಡ್ರ? ಅಲ್ಲ ಯಪ್ಪ ಇವ್ರು ಆಡಿನ ಬೇಡ, ನಾನು ನನ್ನ ಮಗಳು ಕರ್ಕೊಂಡು ಆರಾಮ್ ಕೆಳಗೆ ಮಕ್ಕೋತೀನಿ. ಯಾರು ಮಕ್ಕೋತೀರ ಮ್ಯಾಲೆ ಮಕ್ಕೋಗ್ರಿ. ಅಯ್ಯೋ ಅಕ್ಕ ನೀನು ಪಾಪ ಕರ್ಕೊಂಡು ಮಕ್ಕೋ. ಅದಕ್ಕೆಮ್ಮ ಪಾರ್ವತಿ ಅದಕ್ಕೆಮ್ಮ ನೀವು ಮಕ್ಳು ಕರ್ಕೊಂಡು ಮಕ್ಕೋರಿ. ಸಣ್ಣ ಮಕ್ಳು ಕಿವ್ಯಾಗ ಹುಳ ಅಪ್ಪಡಿ ಹೋಗ್ಬಾರ್ದು, ಎತ್ತರ ಮೇಲೆ ಮಕ್ಕೋರಿ ಆರಾಮಾಗಿ. ಸಣ್ಣ ಮಕ್ಕಳು ಅವನ್ನೆಲ್ಲದ ನಿದ್ದೆ ಬರ್ತತಾನ. ನೀವು ಅಲ್ಲಿ ಮಕ್ಕೋರಿ ಆರಾಮಾಗಿ. ಎಲ್ರಿಗೂ ಬೆಡ್ ತರಕ್ಕೆ ಹೋಗ್ಯಾರಪ್ಪ. ಬೆಡ್ ಆಮೇಲೆ ದೊಡ್ಡ ಚಾಪಿ ನಮ್ದು ಗಡ್ಯಾಗ ಐತಲ್ಲ ಅದನ್ನು ತರಕ್ಕೆ ಹೋಗ್ಯಾನ ಅರವಿಂದಣ್ಣ. ತಂದಂದ್ರೆ ಅಷ್ಟು ಹಾಸ್ಕೊಂಡು ಆರಾಮ ಮಕ್ಕಳೋಣ. ಏನೊಂದು ಸುಸ್ತಾಗೈತೆ ಎಲ್ಲರಿಗೂ. ಒಂದು 4-5 ತಾಸಲ್ಲ ನಿದ್ದೆ ಮಾಡಿ ಎದ್ದಳಕ್ಕೆ ಏನಾಗಬೇಕಾಗೈತಿ? ಬೆಳಗ್ಗೆ ದೌಡೆದ್ದು ಬಬ್ರ ಬಡ 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 ಜಳಕ ಮಾಡಿ ಹೋಗ್ಬಿಡಕ್ಕೆ ಬರ್ತೈತಿ. ಆಮೇಲೆ ಜಳಕಕ್ಕೂ ಅಷ್ಟೇ ಎಲ್ಲರೂ ಒಂದೇ ಬಾತ್ರೂಮಿಗೆ ನಿಂದ್ರಬೇಡ್ರಿ. ಆ ಕಡೆ ಗಂಡ್ಮಕ್ಳನ್ನಕ್ಕೆ ಪ್ರೀತಮ್ಮ, ನಮ್ಮ ಮಾವ, ಅಪ್ಪಾಜಿ, ಅರವಿಂದಣ್ಣ, ಮತ್ತಾರು ಇವರು ದೊಡ್ಡಪ್ಪಾಜಿ, ಇಷ್ಟೇ ಮಂದಿ ಇರೋದು. ಅವ್ರು ಬೇಗ ಆಕತ್ತಲ್ಲೇ. ಅಲ್ಲಿ ಲಗು ಆಗತ್ಲೆ ಒಂದು 4 ಮಂದಿ ಆ ಕಡೆ ಹೆಣ್ಮಕ್ಳು ಹೋಗಿ ಗಿಡಗಡೆ ಜಳಕ ಮಾಡ್ರಿ. ಎಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಕೂಡ ಅಂತಂದ್ರೆ ದೌಡ್ ಆಕತಿ. ಇಲ್ಲ ಮತ್ತೆ ಒಂದೇ ಬಚ್ಚಲಕ್ಕ ದುಮ್ಮಾಲ್ ಬಿದ್ರೆ ಆಗಲ್ಲ. ಹಂಗೆ ಮಾಡ್ರಿ. ಅಶ್ವಿನಿ ಹೇಳೋದು ಬರಬ್ರಿ ಐತಿ ನೋಡು. ನಾನು ಹತ್ರ ಬಕ್ಕೋತೀರಪ್ಪ. ನಂಗೂ ಜಾಗ ಬಿಟ್ಟು ಮುಖ. ಆತು ಜಾಗ ಬಿಡ್ತೀನಿ, ಆದ್ರೂ ಒಟ್ಟ ಗೊರ್ಕಿ ಹೊಡಿಬಾರ್ದ. ನಿದ್ದೆ ಹತ್ತಿನ ಪರಮಾತ್ಮನ ಇಚ್ಚಿ. ಗೊರ್ಕಿ ಹೊಡಿದು ಬಿಡೋದು ಎಲ್ಲ ಅವನಿಗೆ ಬಿಟ್ಟಿದ್ದೆ. ಸುಮ್ಮನೆ ಹೋಗ್ತಾ ಇರ್ತಾವ ಸೌಂಡ್ ಹಂಗೆ ಕೇಳ್ಕೊಂತ ಮಕ್ಕೊಂಡ್ಬಿಡ್ಬೇಕ. ಅಲ್ಲ ನೀನು ನಿಂತಿರ್ಬೇಕು, ನೀನು ಯಾಕೆ ನಾನು ಗೊರ್ಕಿ ಕಡೆ ಲಕ್ಷ್ಯ ಕೊಡ್ತಿ? ನಾನ ಲಕ್ಷ್ಯ ಕೊಡೋದ? ಯಾವ ತಾಯಿ ಲಕ್ಷ್ಯ ಕೊಡೋದು ಬೇಡ, ಅವಾಗೆ ಕಿವಿಗೆ ಬಂದು ಮುಡ್ತಾವ. ಇಸಿ ಬಂದತ್ಯಾ ಬಾರ ಬಾಬಾ. ಅವ ಹುಡುಗರು ನೆತ್ಕೊಂಡಾರನ? ನಾವು ಪಾಪ ಕರ್ಕೊಂಬರ್ತೇನೆ. ನೀರು ಚಲೋ ತಂಗ ಹಾಕ್ಬಾ ಬಂಗಾರ. ಅಯ್ಯವ್ವ ಒಂದು ಈಟ್ ಅನ್ಕಾತ ಇಲ್ಲೇ ಕುಂದಿರ್ತೇನೆ. ಬೆಳಗ್ಗಿಂದ ಅಡ್ಡಾಡಿ ಕೈಕಾಲನ ಹೋದು. ಇನ್ನೇನು ನೋಡಕ್ಕೆ ಮಾತ್ರ ಒಂದ್ರಕ್ಕಿಂತ ಒಂದು ಚಂದದವು. ನಾಳೆ ಮಧುರೈ ಮೀನಾಕ್ಷಿ. ಅವ್ವ ದೇವ್ರೆ, ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ ಬಿಡ. ಅಷ್ಟು ಚಂದ ಗುಡಿಗಳದಾವ, ಅಷ್ಟು ಚಂದ ದೊಡ್ಡ ದೇವಸ್ಥಾನ ಬಿಡು ಇಲ್ಲಿ. ಅಲ್ಲ ಗಿರ್ಜಾ ಇಲ್ಲದ್ಲ ಅದ ಆಕಿ ಮಗಗೆ ಫೋನ್ ಹಚ್ಚಾಳ, ತಗ ನಿಂತು ಮಾತಾಡಕತ್ತಾಳ. ಹೌದಾ? ಆದ್ರೂ ಆ ಹುಡುಗ ಪಾಪ ನೀವು ಹೋಗ್ಬಾ ಅಂತ ಬಿಡ್ತಲ್ಲ. ಅಯ್ಯೋ
ಎಲ್ಲಿ ಹೋಗ್ಬೇಕಾಗೈತ್ರಿ ಪಾಪ, ಎಲ್ಲೆಲ್ಲಿ ಹೋಗುದಿಲ್ಲ. ಆಕೆ ಆತ ನಾವತ್ತು ಊರಿಗಿರು ಅಡ್ಡಾಡ್ದವ್ರು ಅಲ್ಲಿ ಬಿಡ್ರಿಪ್ಪ. ನಾವ್ ಯಾವತ್ತು ಮನಿ ಆತ ನಮ್ಮ ಬಾಳೆ ಬದುಕು ಅಂತ ಇದ್ದವ್ರು. ಇವತ್ತ ಈಗ ನೀವೆಲ್ಲರೂ ಕರೆದ್ರಲ್ಲ, ನನಗೂ ಒಂದು ಬರೋಣ ಅಂತ ಅನಿಸ್ತು, ಹಂಗಾಗಿ ಬಂದಿದ್ದೆ. ಲಕ್ಷ್ಮಿ ಕರಿಯೋಣ ಅಂದೆ, ಮತ್ತೆ ಇಲ್ಲಿ ಸೀಟ್ ಎಷ್ಟದಾವ ಏನ, ಮತ್ತೆ ಈಗ ಒಬ್ರಿಗೆ ಕರೆದು ಒಬ್ರಿಗೆ ಬಿಡೋದು ಹೆಂಗೆ. ಈಗ ಲಕ್ಷ್ಮಿ ಕರೆದ್ರೆ ಮತ್ತೆ ಅವ್ರ ಅತ್ತಿ ಬೇರೆ ಅದಾಳಲ್ಲೇ, ಮತ್ತೆ ಬೇಡ ಅಂತೇಳಿ ನಾನು ಯಾರಿಗೆ ಕರೆಯೋಕೆ ಹೋಗ್ಲಿಲ್ರಿಪ್ಪ. ನಾವು ಹಂಗಾಗಿ ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ಆದ್ರೂ ನಮ್ಮ ಅಶ್ವಿನಿ ಕರೆದ್ಲಂತೆ ಲಕ್ಷ್ಮಿಗೆ, ಅದೇನೋ ಎಕ್ಸಾಮ್ ಅದಾವಂತಲ್ಲ. ಈಗ ಎಕ್ಸಾಮ್ ಅದಾವು, ನಾನು ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕು, ಅದು ಇದು ಏನೇನೋ ಹೇಳಿದ್ಲಂತಪ್ಪ ಆಕೆ ಕೆಲಸ. ಹಂಗಾಗಿ ಈಕಿನು ಹೌದಾ ಆಯ್ತು ತಗೋ ಹಂಗಾರೆ ಮಾಡ್ಕೊರಿ ಕೆಲಸ ಅಂತ ಬಿಟ್ಟಾಳ ಈಕಿನು. ಹಾ ಹೌದು ನೋಡ್ರಿ, ಅದು ಕಾಲೇಜ್ನಾಗ ಎಕ್ಸಾಮ್ ಬೇರೆ ಐತಿ ನೋಡ್ರಿ, ನಮ್ಗೆ ಗೊತ್ತೇ ಆಗಲ್ಲ. ಅಲ್ಲ ಅತ್ತಿಯವ್ರು ಹೇಳಿಲ್ಲ ಈ ಥರ ಬಟ್ಟೆ ಹಾಕೋಬೇಡ ಮನ್ಯಾಗ ಅಂತೇಳಿ? ಈ ಥರ ಎಲ್ಲ ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊ, ನಾವು ಇದೆಲ್ಲ ಎಂಥ ಅಸಹ್ಯ ಅದಾವು, ಯಾವ ಚಂದಿಲ್ಲ, ಹಾಕೋಬೇಡ, ಎಷ್ಟು ಲೋಕಲ್ ಅದಾವು, ನೀನು ಒಂದು ಜೊತೆ ಶಾಪಿಂಗ್ ಮಾಡ್ಕೊಂಬ ಹೋಗಿ ನಿನ್ನ ಗಂಡನ ಕರ್ಕೊಂಡು ಅಂತೆಲ್ಲ ಹೇಳಿದ್ರಲ್ಲ, ಯಾಕೆ ಮಾಡಲಿಲ್ಲ? ಮಾಡ್ಬೇಕಾಗೈತಿ, ನಮಗೋಸ್ಕರ ಅಲ್ಲ ಅಂದ್ರೂ ಕೆಲವ್ರಿಗೋಸ್ಕರ ಚೇಂಜ್ ಆಗ್ಬೇಕಾಗೈತಿ ನೋಡಿ, ಹಂಗೈತಿ ಹಣೆ ಬರ. ಅಲ್ಲ ಈಗ ಯಾರು ಚೇಂಜ್ ಆಗಂತಂದ್ರೆ ಹಂಗಲ್ಲ, ಅಂದರೆ ಇವು ಭಾಳ ಲೋಕಲ್ ಅದಾವಲ್ಲ ಬಟ್ಟೆ, ಅದಕ್ಕೆ ಹೋಗಲಿ ಬಿಡ್ರಿ. ಏನು ಪ್ರಾಬ್ಲಮ್ ಏನಿಲ್ಲ ಲಕ್ಷ್ಮಿ, ನಿಂಗೊಂದು ವಿಷಯ ಕೇಳಬೇಕಿತ್ತು. ನಿನಗೂ ಗೊತ್ತು ನಾ ಏನು ಕೇಳ್ತೇನೆ ಅಂತೇಳಿ. ಅವತ್ತು ನೀನು ಮಾವರು ಮಾತಾಡಿದ್ರಲ್ಲ ರೂಮ್ನಾಗ, ಅದು ರಿಯಲ್ ಹೌದಾ ಅಲ್ಲ? ಯಾವ ವಿಷಯ ನಿಂಗೆ ಗೊತ್ತಿಲ್ಲ? ಮಾವರ ಅಫೇರ್ ಇಟ್ಕೊಂಡಿರೋದು ನಿಂಗೆ ವಿಷಯ ಗೊತ್ತಿಲ್ಲನ? ಹೇಳಿ ನೋಡೋಣ. ಅಲ್ಲ ಅವ್ರು ಅಫೇರ್ ಇಟ್ಕೊಂಡಿರೋದಕ್ಕೆ ನೀನು ಹೆಲ್ಪ್ ಮಾಡ್ತಾ ಇದೆಯಲ್ಲ, ಇದು ಸರಿನಾ? ನೀನೇ ಮಾಡ್ತಿರೋದು? ಏನಿದು ಸಡನ್ನಾಗಿ ಬಂದು ನನ್ನ ಹತ್ರ ಈ ಥರ ಮಾತಾಡಕತ್ತಾಳಲಿಕ್ಕಿ? ಅಂದರೆ ನನಗನ್ನಿಸ್ತತಿ ರೆಕಾರ್ಡಿಂಗ್ ಏನಾರ ಇಟ್ಕೊಂಬಂದಾಳ ಫೋನ್ಯಾಗ. ಅಯ್ಯೋ ಏನಪ್ಪ ಮಾಡೋದು, ರೆಕಾರ್ಡಿಂಗ್ ಏನಾರು ಇಟ್ಕೊಂಬಂದು ನನ್ನಿಂದ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ ಏನಾರ ಇದ್ರೂ ಇರ್ಬೋದು. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ನಾನು ಮಾವರು ಮಾತಾಡಿದ್ವಾ? ಏನು ಮಾತಾಡಿದ್ವಿ? ನಾಟಕ ಮಾಡ್ಬೇಡ ನೀನು ಮಾತಾಡಲಿಲ್ಲ. ನೀನು ಮಾವರಿಬ್ರು, ಅಯ್ಯೋ ಮಾವರ ನೀವು ಹಿಂಗೆ ಅಫೇರ್ ಇಟ್ಕೊಂಡ್ರೆ ವಿಷಯ ಅತ್ತಿಯರಿಗೆ ಗೊತ್ತಾಕೈತಿ, ಸೌಪರ್ಣಿ ಕಾಕ ಹಿಂಗೆ ಹೇಳಾಳ, ನೀವು ಇದು ಏನದು ಸ್ವಲ್ಪ ಹುಷಾರಾಗಿರ್ರಿ. ಆಮೇಲೆ ಮಡ್ದಾಕಿ ಜಗಳ ಮಾಡಿದ್ಲು, ಅದೇನೋ ಅತ್ತಿ ಕತ್ತಿ ಅಂತೆಲ್ಲ ಮಾತಾಡಕತ್ತಿದ್ರಲ್ಲ. ಸೌಪರ್ಣಿ ಕಾಕ ನಿಮ್ಗೆ ಏನಾಗೈತೆ ಅಂತ ನಂಗಂತೂ ಗೊತ್ತಾಗವಲ್ತ. ನಾನು ಏನು ಮಾತಾಡಿಲ್ಲಪ್ಪ. ಅದು ಅಲ್ಲದೆ ಮಾವರ ಬಗ್ಗೆ ಇಂಥ ಮಾತು, ಅಯ್ಯೋ ದೇವ್ರೆ. ಅಲ್ಲ ಹೋಗಿ ಪಾಪ ಮಾವರಿಗೆ ಹಿಂಗೆ ಅಂತಿರಲ್ಲ ನೀವು, ಅತ್ತಿಯವರಿಗೆ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊತಾರ. ಅವರಿಬ್ರು ಆದರ್ಶ ದಂಪತಿಗಳು ಇದ್ದಂಗೆ ಅದಾರ. ಅಯ್ಯೋ ದೇವ್ರೆ, ಈಕೇನು ಹಿಂಗೆ ಉಲ್ಟಾ ಹೊಡಕತ್ತಾಳಲ್ಲ. ಅಲ್ಲ ಈಕೆಯಿಂದ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ನಾನು ಅತ್ತಿಯರಿಗೆ ಲೈನ್ನಾಗ ಇಟ್ಕೊಂಡು ಫೋನ್ ಹಿಡ್ಕೊಂಡು ಬಂದೀನಿ, ಈಕೆ ಮಾತಾಡುವಳ್ಳಲ್ಲ. ಇಲ್ಲ ಹೆಂಗಾರ ಮಾಡಿ ಮಾತಾಡಿಸ್ಬೇಕು. ಅಲ್ಲ ಅತ್ತಿಯವ್ರು ಕೇಳಿಸ್ಕೊಂತಿರ್ತಾರ. ಅಯ್ಯೋ ದೇವ್ರೇ ಪಾಪ, ಹಿಂಗೆಲ್ಲ ಮಾತಾಡಬೇಡ್ರಿ, ಮಾವರಿಗೂ ಬೇಜಾರಾಕೈತಿ. ಅದು ಅಲ್ಲದೆ ನಿಮ್ಮನ್ನು ಭಾಳ ಇಷ್ಟಪಟ್ಟು ತಂದಿರೋ ಸುಸಿ ಅಂತಾರವರು. ನೀನು ನಾಟಕ ಮಾಡಬೇಡ ನೋಡು, ನಿನಗೆಲ್ಲ ಗೊತ್ತೈತಿ, ಯಾಕೆ ಬಾಯ್ ಬಿಡುವಲ್ಲಿ? ಮಾವರ ಅಫೇರ್ ಇಟ್ಕೊಂಡ್ರೆ ವಿಷಯ ಗೊತ್ತಿಲ್ಲ ನಿಂಗೆ? ನೀನೇ ಮಾತಾಡಿದ್ದಲ್ಲ ಅವತ್ತು, ಈಗ ನಾಟಕ ಮಾಡ್ತೀಯ? ಏನೋ ಗೊತ್ತೇ ಇಲ್ಲ ನಂಗೆ. ನಾ ಬಾಗ್ಲ ಹತ್ರ ಇದ್ದೆ, ನೀ ಬಂದು ಏನು ಕೇಳಿಸ್ಕೊಳತ್ತಿ ಅಕ್ಕ ಅಂದು. ನಾ ಏನು ಕೇಳಿಸ್ಕೊಳತ್ತೀನಿ? ಏನಿಲ್ಲವ ಹಂಗೆ ಬಂದೆ ಅಂತ ಹೇಳಿ ಹೋಗ್ಲಿಲ್ಲನ? ಅಕ್ಕ ನಿಮಗೆ ತಲೆ ಕೆಟ್ಟಿರೋದೇ ಕರೆ. ಅದು ಅಲ್ಲದೆ ನಾನು ಮಾವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅತ್ತಿಯವ್ರ ಮುಂದೆ ನನಗೆ ಚಡ ಹೇಳಿ ನನ್ನ ಅತ್ತಿಯವ್ರ ಮುಂದೆ ಸಣ್ಣಕ್ಕಿನ ಮಾಡ್ಬೇಕಂತ ಮಾಡಿರನ? ಅತ್ತಿಯವ್ರು ನನ್ನ ಮೇಲೆ ಸಿಟ್ಟಾಗೋಂಗೆ ಮಾಡ್ಬೇಕಂತ ಮಾಡಿರಲ್ಲ ನೀವು? ನಂಗೆ ಗೊತ್ತತ್ತಿಯಾರ ಗೊತ್ತ ಅಕ್ಕ, ನಿಮಗೆ ನಾನು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ, ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಮೊನ್ನೆ ಪಾರ್ಟಿ ಒಳಗೆ ನೋಡ್ಕೊಂಬಿಟ್ಟೆ ನಾನು, ಜನ ನಾನು ಹೊಗಳ್ತಾ ಇದ್ರೆ, ನನ್ನ ಬಗ್ಗೆ ಮಾತಾಡ್ತಾ ಇದ್ರೆ ಎಷ್ಟು ಜಲಸ್ ಫೀಲ್ ಮಾಡಕತ್ತಿದ್ರಿ ಅಂತೇಳಿ. ಇದು ಒಳ್ಳೇದಲ್ಲ ಅಕ್ಕ, ಇದು ಸರಿ ಅಲ್ಲ. ನಿಮಗೆ ನನ್ನ ಮೇಲೆ ಇರೋ ದ್ವೇಷಕ್ಕೆ ಸುಮ್ಮನೆ ಮನ್ಯಾಗ ಒಂದು ಜಗಳ ತಂದು ಹಾಕೋದು ಒಳ್ಳೇದಲ್ಲ. ಏನೋ ಗಾಳಿಗೆ ಒಂದು 10 ನಿಮಿಷ ಕುಂದ್ರಾನ ಅಂತ ಬಂದರೆ ಇದೇನಾರು ಅಡಿ ತಗೊಂಡು ನಿಂತಿರತ್ತಾಗ. ಇನ್ನೊಂದ್ಸಲ ನಾನು ಸುದ್ದಿಗೆ ಬಂದರೆ ಸರಿ ಇರಲ್ಲಕ್ಕ. ಈಗ ಹೇಳಕತ್ತೇನೆ ಹೆಲ್ಪ್ ಮಾಡ್ತೀನಿ ಅಂತ. ನಾನೇ ಹೆಲ್ಪ್ ಮಾಡಲಿ ಮನ್ಯಾಗ? ಅದು ನಮ್ಮ ಅತ್ತಿ ಇಟ್ಕೊಂಡು ಯಾಕೆ ಇನ್ನಬೇಕೆ ಅತ್ತಿ? ನೀವು ಒಬ್ರತ್ತಾಗ. ಅಯ್ಯೋ ದೇವ್ರೇ, ಅಲ್ಲ ಎಷ್ಟು ನಾಟಕ ಮಾಡಿದ್ಲಿಕ್ಕಿ. ಹಲೋ ಅತ್ತಿಯರ, ಕೇಳಿಸ್ಕೊಂಡೆ, ನೀವೇನೇನು ಮಾತಾಡಿದ್ರಿ ಎಲ್ಲ ಕೇಳಿಸ್ಕೊಂಡೆ. ನಾಟಕ ಮಾಡಿದ್ವಿ ದೊಡ್ಡ ಏನೋ ಫೋನ್ನೇ ಲೈನ್ನಾಗಿರ್ರಿ, ನಾ ಹೋಗಕ್ಕೆ ಈ ಕಡೆ ಬಾಯ್ ಬಿಡಿಸ್ತೀನಿ ಅಂತೇಳಿ ಫೋನ್ ಕೊಟ್ಟು ಹೋದಿ. ಏನು ಗೊತ್ತಾತ? ನೀನು ತಿರುಗಿರಿ ಇನ್ನೊಂದು ಸಲ ನನ್ನ ಏನಾರ ಅದನ್ನು ಕೇಳಿಸ್ಕೊರಿ ಇದನ್ನು ಕೇಳಿಸ್ಕೊರಿ, ನಾ ಏನೋ ತೋರಿಸ್ತೇನೆ ನೋಡ್ಬರ್ರಿ ಅಂದರೆ ನಿನ್ನ ಗ್ರಹಚಾರ ಬಿಡಿಸಿಬಿಡ್ತಾನೆ ಮತ್ತೆ. ಇಡ ಫೋನ್ ನಾಚಿಗಟ್ಟಕ್ಕೆ. ಅಕ್ಕಿಗಿದ್ದ ಬುದ್ಧಿ ಏನು ನಿನಗಿಲ್ದಂಗೆ ಆತಲ್ಲ ಲಕ್ಷ್ಮೀ. ನಿನ್ನ ಮನೆಯಿಂದ ಎತ್ತಂಗಡಿ ಮಾಡೇ ಮಾಡ್ತೀನಿ ನೋಡ್ತೀರ. ಶೋ ದೇವ್ರೆ, ಹೆಂಗಾರ ಪತ್ತೆ ಹಚ್ಬೇಕು? ಇಲ್ಲಪ್ಪ ಇಲ್ಲ, ಈ ರೀತಿ ನಾನು ಮನೆಯಾಗಿದ್ದೆ ಅಂದ್ರೆ ನನಗೆ ಹುಚ್ಚು ಹಿಡಿಯೋದಂತೂ ಗ್ಯಾರಂಟಿ ಆತಾಗ. ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ ಅಂತೀನಿ ನಾನು ಅತ್ತಾಗ. ಹೇಳವಾ ನಾನು ಪವಿತ್ರ. ಅದು ಈಗ ಹುಡುಗರ್ದು ಎಕ್ಸಾಮ್ ನಡೆದಾವ, ಸುಟ್ಟಿ ಕೊಡ್ತಂದ್ರೆ ಮನೆಗೆ ಬರ್ತೇನೆ ಬೇ. ಏನು ಆರಾಮ್ ಒಂದು ತಿಂಗಳು ಇರ್ತೇನವ. ನನಗಂತೂ ಇಲ್ಲೇ ಇದ್ದು ಕೆಟ್ಟ ಬೇಸರ ಆಗೈತಿ. ಹುಡುಗರು ಎಲ್ಲಾರ ಹೋಗುನು ಅಂತ ಹಚ್ಚಾವು. ಅದಕ್ಕೆ ನಮ್ಮ ಅತ್ತಿನೂ ಎಲ್ಲೇ ಟ್ರಿಪ್ ಹೋಗ್ಯಾಳ. ಆಕೆ ಬಾಡಿಗೆ ಯಾವಾಗಾರ ಹೋಗ್ಲಿ. ಏನು ನಂದು ಇದು ನನ್ನ ಮಕ್ಕಳು ಇನ್ನೊಂದು 2-3 ದಿನ ಐತಿ ಎಕ್ಸಾಮ್. ಮಂಗಳಾರ
ಬುಧವಾರ ಮಠ ಐತಿ, ಮುಗೀತಂದ್ರೆ ಬರ್ತೇನೆ, ಎಲ್ಲಾರ ಹೋಗಿ ಬರೋಣಂತ. ಅಯ್ಯೋ ಎಲ್ಲೋಕ್ಕಿ ಬಿಡವ, ಆರಾಮ್ ಬರ್ರಿ, ಬೇಕಾದ್ರೆ ಅಡಿಗೆ ಮಾಡಿ ಹಾಕ್ತೇನೆ, ರುಚಿ ರುಚಿ ಅಡಿಗೆ ಮಾಡ್ತೇನೆ, ಊಟ ಗೀಟ ಮಾಡೋಣಂತೆ, ಆರಾಮ್ ಇರಾನ. ಅಲ್ಲ ಮತ್ತೆ ನೀ ಕೆಲ್ಸಕ್ಕೆ ಹೋಗಲ್ಲನವ? ಎಲ್ಲೋಕೆ ನಾನು ಕೆಲ್ಸಕ್ಕೆ ಮನೆಗೆ ಇರ್ತೇನಲ್ಲ 3 ಹೊತ್ತು, ಅದಕ್ಕೆ ಬಾ ಮಾಡಾಕ್ತೇನೆ ಅಡಿಗೆ ರುಚಿ ರುಚಿ. ಅಲ್ಲವ ನಂಗೊಂದು ಅನುಮಾನ, ಮೊನ್ನೆ ಅಮ್ಮನೂ ಅಂದ್ಲು, ಅತ್ತಿ ಅಲ್ಲ ಅಮ್ಮ ಅಂದ್ಲು, ಮನೆ ಭಾಳ ಚಲೋ ಐತಿ, ಏನು ಮನ್ಯಾಗ ಸಂತಿ ತುಂಬೈತಿ, ಆರಾಮದಾರ ಅಂತೇಳಿ ಅಂದ್ಲು. ನೀ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಮತ್ತೆ ನಾವು ಸಂತಿ ಹಾಕಿಸ್ಕೊಟ್ಟಿಲ್ಲ, ನಮ್ಮ ಹತ್ರನೂ ದುಡ್ಡು ಕೇಳಿಲ್ಲ. ನಿನಗೆ ಮನೆಗೆ ರೇಷನ್ ಯಾರು ಹಾಕಿಸ್ತಾ ಇದಾರ, ಬಾಡಿಗೆ ಹೆಂಗೆ ಕೊಡಾಕತ್ತಿ? ಅದು 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 ಇಷ್ಟು ದಿನ ದುಡ್ಡು ಇಟ್ಕೊಂಡಿದ್ನಲ್ಲವಾ, ಅದಕ್ಕೆ ಅದೇ ದುಡ್ಡು ಇಲ್ಲೊಬ್ರಿಗೆ ಬಡ್ಡಿ ಹಂಗೆ ಕೊಟ್ಟೀನಿ. ಅವರು ತಿಂಗಳಿಗೆ ಒಂದು 6,000 ರೂಪಾಯಿ ಬಡ್ಡಿ ಬೇರೆ ಕೊಡ್ತಾರೆ, ಅದನ್ನ ಬಾಡಿಗೆ ಕಟ್ತೇನೆ. 3,500 ರೂಪಾಯಿ, 3,500 ಅಷ್ಟೇ, ಅದನ್ನ ಬಾಡಿಗೆ ಕೊಡ್ತೇನೆ. ಉಳಿದಿದ್ದು ನಾನು ಬೇಕಿಗೆ ಏಟ್ ಬೇಕಾ ಸಂತಿ ಹಾಕಿಸ್ಕೊಂಡಿರ್ತೀನಿ ಅಷ್ಟೇ. ಆಮೇಲೆ ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಅಣ್ಣ ಕಂಡಬಟ್ಟಿ ಜೋಳ ಕೊಟ್ಟು ಕಳ್ಸಣ, ಆಮೇಲೆ ಮನಿ ಅಂತಿಲೆ ಅವ್ರು ಹೊಲ್ದಾಗ ಬೆಳೆದಿದ್ದು ಕಾಯಿಪಲ್ಲೆ ಕೊಟ್ಟು ಕಳ್ಸಣ. ಮಣ್ಣು ನೋಡಕ್ಕೆ ಬಂದ ಕಂಡಬಟ್ಟಿ ಹೆಸರು, ಉದ್ದು, ಹುಳಿಕಾಳು ಎಲ್ಲ ತಂದಾನ, ಶೇಂಗಾ ತಂದು ಕೊಟ್ಟಾನ, ಹೊಲ್ದಾಗ ಬೆಳೆದಿದ್ದು ಒಂದು ಅರ್ಧ ಚೀಲ. ಆಮೇಲೆ ಹಿಂಗೆಲ್ಲ ತರ್ತಾರಲ್ಲ, ಮನೆ ತುಂಬ ಸಂಪೈತವ, ಯಾವುದು ಚಿಂತಿಲ್ಲ. ನೀವು ಆರಾಮ್ ಬರ್ರಿ, ನೀನು ತಾಯಿ ಮಕ್ಕಳು ನಮ್ಮ ನಳ್ಯಾಗೂ ಬಾ ಅನ್ನ, ಆರಾಮ್ ಎದ್ದು ಹೋಗುವಂತ್ರಿ 4 ದಿನ. ಓ ಹೌದಾ, ಸರಿ ಆತಂಗಾರ ಹಂಗೆ ಮಾಡ್ತೇನೆ ತಗೋ, ಬರ್ತೇವಿ. ಇಡ್ಲಾ ಫೋನವ? ಆಯ್ತು. ಅವ ಏನವ? ಅದು ಅಪ್ಪನ ಕಡೆಯಿಂದ ಮತ್ತೆ ಯಾವುದು ಪತ್ರ ಗಿತ್ರ ಬಂದಿಲ್ಲನವ? ಪತ್ರ ಅದು ಬಂದಿಲ್ಲ. ಅವತ್ತೇ ಬೆಟ್ಟಾಗಿದ್ದು, ನೀನು ಪತ್ರ ಬರೆದಿದ್ದು, ಅದು ಹೆಂಗೆ ಪತ್ತೆ ಹಚ್ಚಾರ ಗೊತ್ತಿಲ್ಲ ನನಗೆ, ಮತ್ತೆ ಯಾವುದು ಪತ್ರ ಬಂದಿಲ್ಲ. ಹೋಗ್ಲಿ ಬಿಡ, ನಾನಂಗಾರ ಎಲ್ಲಾರ ಬಂದ್ಗಿಂದಾರ ಪತ್ರ ಗಿತ್ರ ಬರೆದ್ರನ ಅಂತ ಮಾಡಿದ್ದೆ. ಹೋಗ್ಲಿ ಬಿಡ. ಅಲ್ಲ ಪವಿತ್ರ, ನಿಂಗೊಂದು ಮಾತು ಕೇಳ್ತೀನಿ, ನಿಮ್ಮ ಅಪ್ಪನ ಮೇಲೆ ನಿಂಗೆ ಸಿಟ್ಟಿಲ್ಲನ? ಸಿಟ್ಟು ಅವ್ರು ಯಾವ ಕಾರಣಕ್ಕೆ ನಮ್ಮನ್ನು ಬಿಟ್ಟು ಹೋದ್ರು ಅಂತ ಗೊತ್ತಾಗಬೇಕು. ಸಿಟ್ಟು ಅಂತಂದರೆ ಅಪ್ಪ ಇಲ್ದಕ್ಕೆ ಅಂತಾರಲ್ಲ, ಅದೇ ಅವಮಾನ ತಡ್ಕೊಳಕ್ಕಾಗಲ್ಲವ. ಅದಕ್ಕೆ ನನಗೂ ಅಪ್ಪ ಅದಾರ ಅಂತ ತೋರಿಸ್ಬೇಕನ್ನೋದೇ ಆಸೆ. ಸಾಲದಕ್ಕೆ ಅವ್ರು ಯಾವ ಕಾರಣಕ್ಕೆ ಬಿಟ್ಟು ಹೋದ್ರು ಅಂತ ನನಗೆ ಗೊತ್ತಾಗಬೇಕು. ಅವ್ರೇನಾದರೂ ಬೇಕು ಅಂತ ನಿನಗೆ ಮೋಸ ಮಾಡೋಕೆ ಬಿಟ್ಟು ಹೋಗಿದ್ರೆ ನಾನು ಅವ್ರನ್ನ ಯಾವತ್ತೂ ಕ್ಷಮಿಸಂಗಿಲ್ಲ. ಅವ್ರು ನನ್ನ ಪಾಲಿಗೆ ಸತ್ರ ಅಂತೇಳಿ ಅರ್ಥ. ಅಕಸ್ಮಾತ್ ಏನೋ ಅನಿವಾರ್ಯ ಕಾರಣದಿಂದ ನಮ್ಮನ್ನು ಬಿಟ್ಟು ಹೋಗ್ಯಾರ ಅಂತ ಆದ್ರೆ ಅಷ್ಟೇ ಅಪ್ಪ ಅನ್ನ ಪ್ರೀತಿ ಉಳ್ಕೊಂತತೆ, ಇಲ್ಲಾಂದ್ರೆ ಉಳ್ಕೊಳಂಗಿಲ್ಲ. ಅವರಲ್ಲೇ ನಾವಿಲ್ಲೇ ಇಷ್ಟು ವರ್ಷನೇ ಜೀವನ ಮಾಡೇವಿ, ಇನ್ನು ಜೀವನ ಮಾಡೋಕ್ಕಾಗಲ್ಲನ. ಆದರೂ ನನಗೆ ನಮ್ಮಪ್ಪ ಅದಾರ ಅಂತ ಒಂದ್ಸಲ ಈ ಜಗತ್ತಿಗೆ ತೋರಿಸ್ಬೇಕನ್ನೋದೇ ಆಸೆ. ಎಷ್ಟು ಜನ ನಿಮ್ಮಪ್ಪ ಯಾರು, ನಿಮ್ಮಪ್ಪ ಎಲ್ಲದಾರ ಅಂತೆಲ್ಲ ಕೇಳಿದಾಗ ಉತ್ತರನ ಕೊಟ್ಟಿಲ್ಲ. ಅವ್ರಿಗೆಲ್ಲ ಉತ್ತರ ಕೊಡಬೇಕು. ಒಂದ್ಸಲನಾರ ನಮ್ಮ ಅಪ್ಪನ ಜೊತೆಗೆ ನಾನು ಫೋಟೋ ಹೊಡ್ಕೊಂಡು ಸ್ಟೇಟಸ್ ಇಡಬೇಕು ಅಂತ ನನಗೆ ಆಸೆ. ನಿಂಗೆಲ್ಲರ ಬೆಟ್ಟಾದ್ರೆ ಈ ಸಲ ಬೈಬೇಡ, ಒಂದ್ಸಲ ನನ್ನ ಹತ್ರ ಮಾತಾಡೋಕ್ಕೋಸ್ಕರ ನನ್ನ ಫೋನ್ ನಂಬರ್ ಕೊಡವಾ? ಆಯ್ತಮ್ಮ, ಆಯ್ತು ಮಗಳೇ, ಹಾಗೆ ಮಾಡ್ತೀನಿ. ಆಯ್ತು, ಹಾಗೆ ಮಾಡ್ತೀನಿ. ತಂದೆ ಇದ್ದವ್ರಿಗೆ ತಂದೆ ತಾಯಿ ಬೆಲೆ ಗೊತ್ತಾಗಲ್ಲ, ತಂದೆ ತಾಯಿ ಇಲ್ದವ್ರಿಗೆ ತಂದೆ ತಾಯಿ ಬೆಲೆ, ಅಯ್ಯೋ ನಮ್ಮಪ್ಪ ಇರಬೇಕಿತ್ತು, ನಮ್ಮವ್ವ ಇರಬೇಕಿತ್ತು, ಅವ್ರು ಹಾಗೆ ಇವ್ರು ಹಿಂಗೆ ಅಂತ ವಿಚಾರ ಮಾಡ್ತೇವೆ. ಇದ್ದವ್ರಿಗೆ ಅದ್ರ ಬೆಲೆನೇ ಗೊತ್ತಿರಂಗಿಲ್ಲ. ಹೋಗ್ಲಿ ಬಿಡ, ಸರಿ ಇಡ್ಲೇ? ಅಲ್ಲ ನೀನೊಂದು ಇರ್ಲಿ ಬಿಡು, ಮತ್ತೆ ಯಾಕೆ ಬರ್ತೀನಿ, ನಾನೇ ಬರ್ತೀನಿ, ಇಡ್ಲೇ? ಅಯ್ಯೋ ದೇವ್ರೇ, ಹೋಗ್ಲಿ ಬಿಡ. ಇಷ್ಟು ದಿನನೇ ನನ್ನ ಮಗಳದಾಳ, ಇನ್ಮ್ಯಾಗ ಯಾಕೆ ಆಕಿಗೆ ಅಪ್ಪ ಅದಾನ ಅಂತ ತೋರಿಸ್ಬೇಕು? ಬೇಡ, ಈ ವಿಚಾರ ಇಲ್ಲೇ ನನ್ನ ಜೊತೆಗೆ ಮಣ್ಣಾಗಿ ಬಿಡಲಿ. ಅಲ್ಲ, ಈ ಮನೆಯೊಳಗೆ ಎಲ್ಲೂ ಕೆಲಸಕ್ಕೂ ಹೋಗೋಕ್ಕಾಗವಲ್ತು. ನನಗೆ ಈ ಟಿ ವಿ ಎಷ್ಟಂತ ನೋಡಲಿ, ನನಗೆ ಈ ಟಿ ವಿ ನೋಡೋಕ್ಕೂ ಆಗವಲ್ತು. ನನಗೆ ಇದ್ದು ಹುಚ್ಚಿಡ್ಯಾಕತ್ತೈತಿ. ಅಲ್ಲ, ಇವ್ರ ಮನೆಗೂ ಬಂದಿಲ್ಲ, ಫೋನ್ ಹಚ್ಚಿ ಹೇಳ್ತಾರ ನನಗೆ ಬರೋ ಪರಿಸ್ಥಿತಿ ಇಲ್ಲ, ಮನ್ಯಾಗ ವಿಷಯ ಗೊತ್ತಾದಂಗೆ ಐತಿ, ನನ್ನಿಂದ ಬರೋಕ್ಕಾಗವಲ್ತು, ಇನ್ನೂ 1 ವಾರ ಬರಲ್ಲ ಅಂತಾರ. ನಾನು ಏನು ಮಾಡಲಿ ಅಂತ ನನಗಂತೂ ತಿಳಿವಲ್ತು. ಈಗ ನೋಡಿದ್ರೆ ಹೆಂಡತಿ ಮಕ್ಕಳ ಜೊತೆಗೆ ಎಲ್ಲೇ ಅಡ್ಡಾಡಕ್ಕೆ ಹೋಗ್ಯಾರ, ಅವರೆಲ್ಲ ಅವ್ರವ್ರ ಜೀವನ ಎಂಜಾಯ್ ಮಾಡಕತ್ತಾರ, ನನ್ನ ಜೀವನನ ಹಾಳಾಗೋಗಿದ್ದು. ಈಗಾರ ಸುಧಾರಿಸ್ತೈತೆ ಅಂದರೆ ಈಗೂ ಅದೇ ಹಂತಾನೆ. ಕಟ್ಕೊಂಡು ಹೆಂಡತಿಗಿಂತ ಕಡಿಯಾಗೇನು ನಾನು. ಕಟ್ಕೊಂಡು ಹೆಂಡತಿ ಅಂತ ಮಾತಿಗಷ್ಟೆ, ರಾಜಾರೋಷವಾಗಿ ಯಾರ ಮುಂದೆ ಹೇಳ್ಕೊಳಂಗಿಲ್ಲ, ರಾಜಾರೋಷವಾಗಿ ಅಡ್ಡಾಡಂಗಿಲ್ಲ. ನನಗೆ ಯಾವ ಅಧಿಕಾರ ಐತಿ ಬೇಕತ್ತಲ್ಲ. ಇಟ್ಕೊಂಡವ್ರೆ ಎಷ್ಟೋ ಆರಾಮಾಗಿರ್ತಾರೆ, ಅಂಥದ್ದು ನಂದು ಕಟ್ಕೊಂಡು ಹೆಂಡತಿ ನಾನು ಈ ರೀತಿ ತಲೆ ತಪ್ಪಿಸ್ಕೊಂಡು ಅಡ್ಡಾಡ್ಬೇಕಾಗೈತೆ. ಆ ಲಕ್ಷ್ಮಿ ನಾ ಮನೆಗೆ ಕೊಟ್ಟಿಲ್ಲ ಅನ್ನೋದಾಗಿದ್ರೆ ನಾನು ಇಷ್ಟೊಂದು ಹೆದರ್ತಿದ್ದಿಲ್ಲ. ಏನು ಮಾಡ್ಬೇಕು, ಲಕ್ಷ್ಮಿನಲ್ಲಿ ಕೊಟ್ಟತ್ತಲ್ಲ, ಇನ್ನು ಅಕ್ಕಿಗೆ ಭಾಳ ತೊಂದರೆ ಆಗಿ ನಮ್ಮ ಅಣ್ಣನ ಮನಸ್ಸಿಗೆ ನೋವಾಗೋದು ಬೇಡ ಅಂತ ಮರ್ಜಿ ಕಾಯ್ಬೇಕಷ್ಟೆ. ಹೋಗ್ಲಿ ಬಿಡ, ಹಣೆ ಬರ್ದಾಗ ಇದ್ದಿದ್ದೇ ಇಷ್ಟು. ಅದಕ್ಕೆ ಅಪ್ಪ ಅವ್ವ ಹೇಳೋ ಮಾತು ಕೇಳಬೇಕು ಅಂತ ಹೇಳ್ತಾರಲ್ಲ, ಅದೇನು ಸುಳ್ಳಲ್ಲ ಅದು.